ಅಸ್ಸಲಾಂ ವಲೈಕುಮ್, ನಮಸ್ತೆ ಸಮಸ್ತ ಕನ್ನಡಿಗರೇ. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಇವತ್ತಿಗೆ ಒಂದು 4-5 ವರ್ಷ ಮುಂಚೆ 2021ರಲ್ಲಿ ಒಂದು ಕಾಯಿಲೆ, ಕೊರೋನಾ ಅಂತ ಒಂದು ಕಾಯಿಲೆಯಿಂದ ಇಡೀ ವಿಶ್ವ, ಇಡೀ ಪ್ರಪಂಚನೇ ತಲ್ಲಣವಾಗಿತ್ತು. ಅವತ್ತು ಪ್ರತಿ ಒಂದು ರಾಜ್ಯ, ಪ್ರತಿಯೊಂದು ದೇಶದ ಪ್ರತಿಯೊಬ್ಬರಲ್ಲೂ ಒಂದು ಭೀತಿ, ಅವ್ರ ಜೀವನನೇ ತಲ್ಲಣವಾಗಿ ಎಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಇತ್ತಪ್ಪ ಅಂದರೆ, ಅವತ್ತು ಜನ ಊಟಕ್ಕೂ ಪರದಾಡಿದ್ರು. ಅಂಥ ಒಂದು ಪರಿಸ್ಥಿತಿಯಿಂದ ತಂದುಬಿಟ್ಟಿದ್ರು. ಲಾಕ್ಡೌನ್ ಅಂತೆ, ಸೀಲ್ ಡೌನ್ಗಳಂತೆ, ಏನೇನೋ ಮಾಡಿ ಅವಾಗ ಜನರ ಜೀವದ ಜೊತೆಯಲ್ಲಿ ಏನೋ ಇವರು ಆಟ ಆಡಿ ಜನರನ್ನ ಹೆದರಿಸಿ ಅವರಲ್ಲಿ ಭಯ ಭೀತಿ ವಾತಾವರಣ ಸೃಷ್ಟಿ ಮಾಡಿ ಇವ್ರು ತಮ್ಮ ಬೇಳೆ ಬಯಸ್ಕೊಳ್ಳೋದಕ್ಕಾಗಿ ಈ ಮೀಡಿಯಾದವರು, ಸೋಷಿಯಲ್ ಮೀಡಿಯಾದವರು ಮತ್ತು ಈ ಮಾಧ್ಯಮಗಳು, ಟಿ ವಿ ಮಾಧ್ಯಮಗಳು ಇವೆಲ್ಲ ಅವತ್ತು ತಮ್ಮ ಲಾಭಕ್ಕಾಗಿ, ತಮ್ಮ TRPಗೋಸ್ಕರ, ತಮ್ಮ ಲಾಭಕ್ಕೋಸ್ಕರ ಇಡೀ ಮಾನವ ಸಂಕುಲನೇ, ಇಡೀ ಒಂದು ಮಾನವ ಕುಲನೇ ಅವತ್ತು ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದರು ಇವರು. ಜನ ನೋಡಿ, ಕೊರೋನಾ ಟೈಮಲ್ಲಿ 200ಕ್ಕೂ ಹೆಚ್ಚು ಶವಗಳನ್ನ ನಾನು ಸಂಸ್ಕಾರ ಮಾಡಿರೋ ದಾಖಲೆ ನನ್ನ ಹೆಸರಿಗಿದೆ. 200ಕ್ಕೂ ಹೆಚ್ಚು ಶವಗಳನ್ನ ಸಂಸ್ಕಾರ ಮಾಡಿದ್ದೀನಿ ನಾನು. ಅಂಥ ದಾಖಲೆ ನನ್ನ ಹೆಸರಿಗಿದೆ. ನಾನು ಅವತ್ತು ನೋಡಿದೆ, ಯಾರು ಕೊರೋನಾದಿಂದ, ಕಾಯಿಲೆಯಿಂದ ಯಾರೂ ಸಾಯಲಿಲ್ಲ, ಭಯದಿಂದ ಸತ್ರು. ಅದಕ್ಕೊಂದು ತಾಜಾ ಉದಾಹರಣೆ ಹೇಳ್ತೀನಿ. ಒಂದು ಕಾರಲ್ಲಿ ಹೋಗ್ತಾ ಇರ್ತಾನೆ, ಸೌದೆ ಹೊರೆ ಹೊತ್ಕೊಂಡು ಹೋಗ್ತಿರ್ತಾನೆ. ಆವಾಗ ಅವನ ಕಾಲಿಗೆ ಒಂದು ಮುಳ್ಳು ತಾಕುತ್ತೆ, ಒಂದು ಮುಳ್ಳು ಚುಚ್ಚುತ್ತೆ. ಆವಾಗ ಅವನ ಪಕ್ಕದಲ್ಲಿ ಅವನಿಗೆ ಏನು ಮಾಡಿಬಿಡ್ತಾನೆ, ಅಲ್ಲೊಂದು ಹಾವು ಹೋಗ್ತಿರುತ್ತೆ, ಆ ಹಾವು ತೋರಿಸ್ತಾನೆ, ನೋಡು ಈ ಹಾವು ನಿನಗೆ ಕಷ್ಟ ಅಂತ. ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಅರೆ, ಮುಳ್ಳು ಚುಚ್ಚಿದ್ರೆ ಯಾರಾದರೂ ಸಾಯ್ತಾರಾ? ಮುಳ್ಳು ಚುಚ್ಚೋದ್ರಿಂದ ಯಾರು ಸಾಯಲ್ಲ, ಹಾವು ಕಚ್ಚಿದ್ರೇ ಸಾಯಲ್ಲ ಅಂತದ್ರಲ್ಲಿ ಮುಳ್ಳು ಚುಚ್ಚಿದ್ರೆ ಯಾರೇ ಸಾಯ್ತಾರೆ? ಬಟ್ ಇವನು ತೋರಿಸೋದು ತಪ್ಪು ತೋರಿಸ್ಬಿಟ್ಟ, ಅವನಿಗೆ ಹಾವು ತೋರಿಸ್ಬಿಟ್ಟ. ಅದಕ್ಕೆ ಅವನೇ ಮಾಡ್ಬಿಟ್ಟ, ಆ ಭಯಕ್ಕೆ ಸತ್ತೋದ. ಮುಳ್ಳು ಚುಚ್ಚೋದ್ರಿಂದ ಸಾಯಲಿಲ್ಲ, ಭಯದಿಂದ ಸತ್ತ. ಅದೇ ರೀತಿ ಇವತ್ತು ಈ ಟಿ ವಿ ಮಾಧ್ಯಮ ಇರ್ಬೋದು, ಇಲ್ಲ ಈ ಸೋಷಿಯಲ್ ಮೀಡಿಯಾದವ್ರು ಇರ್ಬೋದು, ಜನರಿಗೆ ಈ ಮುಳ್ಳು ಚುಚ್ಚಿದ್ರು ಹಾವು ತೋರಿಸ್ತಾರಲ್ಲ, ಆ ಥರ ಏನೇನೋ ತೋರಿಸ್ತಾರೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಟಿ ವಿಗಳಲ್ಲಿ 2021ರಲ್ಲಿ ಆ ಕೊರೋನಾ ಟೈಮಲ್ಲಿ ತೋರಿಸ್ತಿದ್ದು ಆ ವಿಡಿಯೋಗಳನ್ನ ಇವಾಗೆಲ್ಲ ಹಾಕಿ ಚೈನಾದಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಅದು ಯಾವುದೋ HMPV ಎಂಬ ಒಂದು ಯಾವುದೋ ಹೊಸ ವೈರಸ್ಸು, ಅದ್ರ ಚಿಕ್ಕಪ್ಪ, ಅದ್ರ ಅಪ್ಪ, ಅದ್ರ ತಮ್ಮ ಅಂತ ಏನೇನೋ ಅದಕ್ಕೆ ಹೆಸರುಗಳನ್ನ ಕೊಟ್ಟು ಇವತ್ತು ಜನರ ಜೀವದ ಜೊತೆ ಏನೋ ಆಟ ಆಡ್ತಿದ್ದಾರೆ. ಅದಕ್ಕೆ ಎಲ್ಲರಲ್ಲಿ ನಂದು ಒಂದೇ ಮನವಿ, ಯಾರು ಹೆದರೋ ಅವಶ್ಯಕತೆ ಇಲ್ಲ. ಯಾವುದೇ ಸಂದರ್ಭ ಬರಲಿ, ಯಾವುದೇ ಸಮಯ ಬರಲಿ, ನೋಡಿ ನಾವು ಭಾರತೀಯರು, ನಾವು ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಹೆದರಲ್ಲ. ಅದರ ವಿರುದ್ಧ ಹೋರಾಟ ಮಾಡಿದ್ದೀವಿ ಅಂತ ನಾವು ತೋರಿಸ್ತೀವಿ. ನಾವು ಭಾರತೀಯರು, ನಾವು ಹೆದರೋ ಮಕ್ಕಳೇ ಅಲ್ಲ ಅಂತ ಇವತ್ತು ಯಾರು ಹೆದರೋ ಅವಶ್ಯಕತೆ ಇಲ್ಲ. ನೋಡಿ, ಆವಾಗಲೂ ನಾನು ಕೊರೋನಾ ಟೈಮಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಯಾರೂ ಹೆದರಬೇಡಿ, ನನ್ನ ನಂಬರ್ ಇದೆ, ಮಿಲನ್ ರಫಿ ಹಿರಿಯೂರು ನನ್ನ ಹೆಸರು. 7259859407 ಇದು ನನ್ನ ನಂಬರು. ಮತ್ತು ಕರ್ನಾಟಕ ಪ್ರಜಾಪರ ವೇದಿಕೆಯ ಬೆಂಗಳೂರು ನಗರ ಅಧ್ಯಕ್ಷ ನಾನು. ಅಚ್ಚ ಕನ್ನಡಿಗ, ಕೆಚ್ಚೆದೆಯ ಕನ್ನಡಿಗ. ಯಾರು ಹೆದರಬೇಡಿ, ಯಾವುದೇ ಸಮಯದಲ್ಲೂ ನಾವು ನಿಮ್ಮ ಜೊತೆಯಲ್ಲೇ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.